ಸ್ನೇಹಿತರೆ, ನಮ್ಮ ಹಿಂದೂ ಧಾರ್ಮಿಕ ಪುರಾಣದ ಪ್ರಕಾರ ದೇವತೆಗಳು ವರದಿಂದಲೋ ಶಾಪದಿಂದಲೋ ಮನುಷ್ಯರಾಗಿ ಜನಿಸಿ ಕಷ್ಟ, ಸುಖ, ನೋವು, ನಲಿವು, ಕಣ್ಣೀರು ಎಲ್ಲವನ್ನೂ ಅನುಭವಿಸಿ ಸಾಮಾನ್ಯ ಜನಗಳ ಜೀವನದಲ್ಲಿ ಪ್ರಾತಸ್ಮರಣೀಯರಾಗಿ, ಮಾದರಿಯಾಗಿ, ಆದರ್ಶಪ್ರಾಯರಾಗಿದ್ದಾರೆ. ಅಂತಹ ಮಹಿಳೆಯರಲ್ಲಿ ಪ್ರಮುಖರಾಗಿ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ಇವರಲ್ಲಿ ಅಹಲ್ಯ, ಸೀತಾ, ತಾರಾ, ಮಂಡೋದರಿ ರಾಮಾಯಣದಲ್ಲಿದ್ದರೆ ದ್ರೌಪದಿಯು ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಮುಖ್ಯವಾಗಿದ್ದಳು. ಅಹಲ್ಯ ಒಮ್ಮೆ ಬ್ರಹ್ಮನು ತ್ರಿಲೋಕದಲ್ಲಿ ಸಿಗುವ ಸೌಂದರ್ಯವನ್ನೆಲ್ಲ ತೆಗೆದುಕೊಂಡು ಸುಂದರವಾದ ಹೆಣ್ಣು ಮಗುವನ್ನು ಸೃಷ್ಟಿಸುತ್ತಾರೆ. ಅವಳ ಹೆಸರು ಅಹಲ್ಯ, ತ್ರಿಲೋಕ ಸುಂದರಿ. ಆ ಮಗು ಕನ್ಯೆ ಆಗುವವರೆಗೂ ಪೋಷಿಸಿ ಬೆಳೆಸಲು ಮಹರ್ಷಿಗಳಾದ ಗೌತಮರಿಗೆ ಕೊಡುತ್ತಾನೆ. ಗೌತಮರು ಆಕೆಯನ್ನು ಯುಕ್ತ ವಯಸ್ಸು ಬರುವವರೆಗೂ ಬೆಳೆಸಿ ಬ್ರಹ್ಮನಿಗೆ ಒಪ್ಪಿಸುತ್ತಾರೆ. ನಂತರ ಬ್ರಹ್ಮನು ಇಂದ್ರ ಹಾಗೂ ಗೌತಮರಿಗೆ 3 ಲೋಕಗಳನ್ನು ಸುತ್ತಿ, ಯಾರು ನನ್ನ ಬಳಿಗೆ ಮೊದಲು ಬರುತ್ತೀರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆಕೆಯ ಸೌಂದರ್ಯಕ್ಕೆ ಸೋತಿದ್ದ ಇಂದ್ರನು ಕ್ಷಣವೂ ತಡ ಮಾಡದೆ ವಾಯುವೇಗದಿಂದ ಓಡಿ ಬ್ರಹ್ಮನ ಬಳಿ ಬಂದು ನಿಲ್ಲುತ್ತಾನೆ. ಆದರೆ ಆ ವೇಳೆಗೆ ಗೌತಮರು ಬ್ರಹ್ಮನ ಸುತ್ತ 3 ಪ್ರದಕ್ಷಿಣೆ ಬಂದು ಅಹಲ್ಯೆಯನ್ನು ವಿವಾಹವಾಗುತ್ತಾರೆ. ಮಿಥಿಲಾ ನಗರದಲ್ಲಿ ಒಂದು ಕುಟೀರ ಕಟ್ಟಿಕೊಂಡು ಅನ್ಯೋನ್ಯವಾಗಿ ಬಾಳುತ್ತಾರೆ. ಆದರೆ ಅವಳ ಸೌಂದರ್ಯಕ್ಕೆ ಮನಸೋತಿದ್ದ ಇಂದ್ರನಿಗೆ ಅವಳನ್ನು ಮರೆಯಲು ಆಗಿರಲಿಲ್ಲ. ಒಂದು ಸಮಯ ಸಾಧಿಸಿ ಗೌತಮರು ನದಿಗೆ ಸ್ನಾನ, ಧ್ಯಾನ ಮಾಡಲು ಹೋದಾಗ ಇಂದ್ರನು ಗೌತಮರ ರೂಪದಲ್ಲಿ ಬಂದು ಅಹಲ್ಯೆಯೊಂದಿಗೆ ಶೃಂಗಾರ ನಡೆಸುತ್ತಾನೆ. ಅದೇ ಸಮಯಕ್ಕೆ ಬಂದ ಗೌತಮರು ಕಣ್ಣಾರೆ ನೋಡಿ ಪತ್ನಿಗೆ ಕಲ್ಲಾಗುವಂತೆ ಶಾಪ ಕೊಡುತ್ತಾರೆ. ಕೊನೆಗೆ ತಮ್ಮ ಪತ್ನಿಯ ತಪ್ಪಿಲ್ಲವೆಂದು ತಿಳಿದು ಮುಂದೆ ಇಕ್ಷ್ವಾಕು ವಂಶದ ಒಬ್ಬ ಪುರುಷೋತ್ತಮನು ಬಂದು ಶಿಲೆಯನ್ನು ಸ್ಪರ್ಶಿಸಿದಾಗ ಶಾಪ ವಿಮೋಚನೆಯಾಗುತ್ತದೆ ಎಂದು ವರ ಕೊಟ್ಟರು. ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣರು ಗುರುಗಳಾದ ವಿಶ್ವಾಮಿತ್ರರ ಜೊತೆ ಸೀತಾ ಸ್ವಯಂವರಕ್ಕೆಂದು ಹೋಗುತ್ತಿದ್ದಾಗ ಕಲ್ಲಾದ ಶಿಲೆಯ ಕುರಿತು ರಾಮನಿಗೆ ಕಥೆಯನ್ನು ವಿಶ್ವಾಮಿತ್ರರು ಕಥೆ ಮೂಲಕ ತಿಳಿಸುತ್ತಾರೆ. ರಾಮ ಅಹಲ್ಯೆಯ ಪಾದ ಮುಟ್ಟಿ ನಮಸ್ಕರಿಸಿದಾಗ ರಾಮನ ವಿಶಿಷ್ಟ ಚೈತನ್ಯದ ಸ್ಪರ್ಶದಿಂದ ಜಡತ್ವ ನೀಗಿ ಅವಳಲ್ಲಿ ಚೈತನ್ಯ ತುಂಬುತ್ತದೆ. ಇನ್ನು ದ್ರೌಪದಿ, ಮಹಾಭಾರತದ ಪ್ರಮುಖ ನಾಯಕಿ ದ್ರೌಪದಿ. ಇವಳಿಲ್ಲದ ಮಹಾಭಾರತವನ್ನು ಊಹಿಸಿಕೊಳ್ಳುವುದು ಅಸಾಧ್ಯ. ಪಾಂಚಾಲ ರಾಜ ದೃಪದನ ಮಗಳು, ಶಿಖಂಡಿನಿ ಹಾಗೂ ದೃಷ್ಟದುಮ್ಯನ ಸಹೋದರಿ, ಪಂಚಪಾಂಡವರ ಪತ್ನಿ, ಪಟ್ಟದ ರಾಣಿ, ಪಾಂಡವರ ಮನೆಯ ಮೆಚ್ಚಿನ ಸೊಸೆ, ಅತ್ತೆಯ ಪ್ರೀತಿ ಮತ್ತು ನಂಬಿಕೆಯ ಸೊಸೆ, 5 ಜನ ಪಾಂಡವರ ಮನದ ಇಂಗಿತವನ್ನು ಅರಿತು ನಡೆವವಳು, ಸೂಕ್ಷ್ಮ ಮತ್ತು ವಿಶಿಷ್ಟ ಪಾತ್ರಗಳಲ್ಲಿ ಪ್ರಮುಖಳಾದವಳು. ಮಹಾಭಾರತದ ನಾಯಕನಾದ ಕೃಷ್ಣನ ಗೆಳತಿಯು ದ್ರೌಪದಿ. ಕೃಷ್ಣನು ಹೇಗೆ ಯಾರಿಗೂ ಅರ್ಥವಾಗಲಿಲ್ಲವೋ ದ್ರೌಪದಿಯು ಹಾಗೆ ಚರ್ಚೆಗೆ ಗ್ರಾಸಳಾದವಳು. ಎಲ್ಲರ ಚರ್ಚೆಗೆ ಮುಖ್ಯ ಭಾಗ ದ್ರೌಪದಿ. ದ್ರೌಪದಿ ಸ್ವಯಂ ಕಾಳಿಯೇ ಆಗಿದ್ದಾಳೆ. ಮಹಾಭಾರತದಲ್ಲಿ ಕೊನೆ ತನಕವೂ ಪ್ರಮುಖ ಪಾತ್ರ ವಹಿಸಿದ ದಿಟ್ಟ ಮಹಿಳೆ. ಕುರುಕ್ಷೇತ್ರ ಯುದ್ಧದ ನಂತರ ಹಲವು ವರ್ಷಗಳ ರಾಜ್ಯಭಾರ ಮಾಡಿ ಪಾಂಡವರು ಸ್ವರ್ಗಕ್ಕೆ ಹೊರಡುತ್ತಾರೆ. ದಾರಿಯ ಮಧ್ಯದಲ್ಲಿ ದ್ರೌಪದಿ ಮರಣ ಹೊಂದುತ್ತಾಳೆ. ಕಾಳಿ ಅಂದರೆ ಸ್ತ್ರೀ ಜನ್ಮದಿಂದ ಆರಂಭಿಸಿ 6 ಹಂತಗಳನ್ನು ದಾಟಿ 7ನೇ ಹಂತಕ್ಕೆ ಯೋಗಿನಿ ಪಟ್ಟ. ಅದನ್ನು ಮೀರಿ ಮುಂದಿನದು ಕಾಳಿ. ಇನ್ನು ಸೀತಾ. ಸೀತಾ ಅವಳೇ ಸಾಧಿಸಿಕೊಂಡಿದ್ದ ಸಿದ್ಧಿಯಿಂದ ರಕ್ಷಿಸಲ್ಪಟ್ಟಿರುತ್ತಾಳೆ. ರಾವಣನಿಗೂ ಅವಳನ್ನು ಏನೂ ಮಾಡಲಾಗಲಿಲ್ಲ. ಎಂತಹ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಧೈರ್ಯದಿಂದ ಎದುರಿಸಿ ತೋರಿಸಿದಳು. ಸ್ತ್ರೀ ಅಬಲೆಯಲ್ಲ, ಮಹಾನ್ ಶಕ್ತಿವಂತ ಎಂಬುದನ್ನು ತೋರಿಸಿಕೊಟ್ಟ ಪತಿವ್ರತ ಮಹಿಳೆ ಸೀತಾ. ಇನ್ನು ತಾರಾ. ತಾರಾ ಈಕೆ ಒಂದು ನಕ್ಷತ್ರ ಎನ್ನುತ್ತಾರೆ. ವಾಲಿ ಸುಗ್ರೀವರ ಪತ್ನಿ. ಇವಳು ಸಮುದ್ರದಿಂದ ಜನಿಸಿರುವ ಅಪ್ಸರೆ. ವಾಲಿ ಸುಗ್ರೀವನನ್ನು ಯುದ್ಧಕ್ಕೆ ಆಹ್ವಾನಿಸಿದಾಗ ತಾರಾ ಶ್ರೀರಾಮನ ಬಗ್ಗೆ ಎಲ್ಲವನ್ನು ಹೇಳಿ ಸುಗ್ರೀವನನ್ನು ರಕ್ಷಿಸುತ್ತಾಳೆ. ವಾಲಿಯ ಮರಣದ ನಂತರ ತಾರಾ ಸುಗ್ರೀವನನ್ನು ಮದುವೆಯಾಗುತ್ತಾಳೆ. ವಾಲಿ ಮತ್ತು ತಾರಾಳ ಮಗ ಅಂಗದ. ಮತ್ತು ಮಂಡೋದರಿ. ಪೂರ್ವಕಾಲದಲ್ಲಿದ್ದ ಕಶ್ಯಪರ ಮಗನಾದ ಮಯಾಸುರ ಹಾಗೂ ಹೇಮಾಳಿಗೆ ಮಾಯಾವಿ ಹಾಗೂ ದುಂದುಬಿ ಎಂಬ ಗಂಡು ಮಕ್ಕಳು ಇರುತ್ತಾರೆ. ಒಬ್ಬ ಪುತ್ರಿಯು ಬೇಕೆಂಬ ಕಾರಣದಿಂದ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾರೆ. 12 ವರ್ಷಗಳ ನಂತರ ಒಂದು ಬಾವಿಯೊಳಗೆ ಹೆಣ್ಣು ಮಗು ಅಳುವುದು ಕೇಳಿಸಿತು.
ಮಗುವನ್ನು ತೆಗೆದುಕೊಂಡು ಬಂದರು. ಬಾವಿಯೊಳಗೆ ಸಿಕ್ಕಿದ್ದರಿಂದ ಮಂಡೋದರಿ ಎಂದು ಹೆಸರಿಟ್ಟು ಬೆಳೆಸಿದರು. ಇವಳು ರಾವಣನನ್ನು ಮದುವೆಯಾಗಿ ಶೂರರಾದ ಮಕ್ಕಳಿಗೆ ಜನ್ಮ ನೀಡಿದಳು. ಈಕೆ ಧರ್ಮವನ್ನು ಬೆಂಬಲಿಸುತ್ತಿದ್ದಳು, ರಾವಣನನ್ನು ಹೆಚ್ಚು ಪ್ರೀತಿಸುತ್ತಿದ್ದಳು. ಹಾಗಾಗಿ ಮಂಡೋದರಿ ಚಂದ್ರಲೋಕದಿಂದ ಅಮೃತವನ್ನು ಸಂಗ್ರಹಿಸಿ ತಂದು ರಾವಣನ ಹೊಟ್ಟೆಯೊಳಗೆ ಶೇಖರಿಸಿ ಇಟ್ಟಿರುತ್ತಾಳೆ. ಇದರಿಂದಾಗಿ ರಾವಣನು ಸಾಯುತ್ತಿರಲಿಲ್ಲ. ರಾಮ ರಾವಣರ ಯುದ್ಧದಲ್ಲಿ ವಿಭೀಷಣ ಈ ವಿಷಯವನ್ನು ರಾಮನಿಗೆ ತಿಳಿಸಿ ರಾವಣನನ್ನು ಬ್ರಹ್ಮದೇವನ ಅಸ್ತ್ರದಿಂದ ಮಾತ್ರ ಸಂಹರಿಸಲು ಸಾಧ್ಯ ಎಂಬ ರಹಸ್ಯವನ್ನು ತಿಳಿಸುತ್ತಾನೆ. ರಾಮ ರಾವಣರ ಯುದ್ಧದಲ್ಲಿ ರಾವಣನನ್ನು ಎಚ್ಚರಿಸಿದರೂ ಅವನು ಕೇಳದಿದ್ದಾಗ ಪತಿಯೇ ಪರದೈವವೆಂದು ರಾವಣನೊಂದಿಗೆ ಯುದ್ಧದಲ್ಲಿ ಸಹಭಾಗಿಯಾಗುತ್ತಾಳೆ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿಯರು ವಿಶಿಷ್ಟ ನಿತ್ಯ ನೂತನ ಕನ್ಯೆಯರು, ಸ್ವಯಂ ಸಿದ್ಧ ಅಗ್ನಿ ಸ್ವರೂಪರು, ಪಾವನತ್ವವನ್ನು ಪಡೆದವರು. ಇವರು ತಮ್ಮ ತಮ್ಮ ಬದುಕಿನಲ್ಲಿ ತಾವು ಎದುರಿಸಿದ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲೂ ಧೃತಿಗೆಡದೆ ಅವಮಾನಗಳನ್ನು ಸಹಿಸಿಕೊಂಡು ಸಂಕಷ್ಟಗಳನ್ನು ನುಂಗಿಕೊಂಡು ಧೈರ್ಯದಿಂದ ಸಂಕಷ್ಟಗಳನ್ನು ಎದುರಿಸಿ ಅಧೋಗತಿಯ ಜೀವನದಿಂದ ಮೇಲೆದ್ದು ಹೊರಹೊಮ್ಮಿದವರು. ಕುಂತಿ, ಗಾಂಧಾರಿಯರು ಕೂಡ ಇವರ ಸಾಲಿಗೆ ಸೇರಿದ್ದಾರೆ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ ಮತ್ತು ಮಂಡೋದರಿ ಈ ಐವರನ್ನು ಮನುಷ್ಯರು ಸ್ಮರಿಸಬೇಕು. ಇದರಿಂದ ಮಹಾಪಾತಕವು ನಾಶವಾಗುತ್ತದೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.